ಮಾಡ್ತಾ ಇದ್ದೀರಿ? ಸುಮ್ಮನೆ ಯಾಕೆ ಕೂತ್ರಿ? ಹೌದು ಹೌದು. ಆಮೇಲೆ ರಾಜ್ ಬಿ ಶೆಟ್ಟಿ ಅವ್ರ ವಿಚಾರದಲ್ಲಿ ಮಾತಾಡ್ಬೇಕು. ಅವ್ರನ್ನ ಹೊಗಳಿದೀವಿ ಸೂ ಫ್ರಮ್ ಸೋ ಸಿನಿಮಾದಿಂದ. ಆಮೇಲೆ ಬೇರೆ ಬೇರೆ ರಾಜ್ಯದಲ್ಲಿ ಥಿಯೇಟರ್ ಹತ್ರ ನೀವು ಕೆಳ ಕೂತಿದ್ದನ್ನೆಲ್ಲ ನೋಡಿ ಏನ್ ಸರಳತೆ ಸಜ್ಜನಿಕೆ ವ್ಯಕ್ತಿ ಅಂದಿದ್ವಿ. ಅದನ್ನ ಇಲ್ಲಿ ಉಳಿಸ್ಕೋಬೇಕು ನೀವು. ಬರೀ ನಿಮ್ ಸಿನಿಮಾದ್ ನೋಡ್ಕೊಳ್ಳೋದಲ್ಲ, ರಾಜ್ಯದಲ್ಲೂ ನೋಡ್ಕೋಬೇಕು. ಯಾಕೆ ರಾಜ್ ಬಿ ಶೆಟ್ಟಿ ಹೆಸರು ತಗೊಂಡೆ ಅಂತ ನಿಮಗೆ ಗೊತ್ತಾಗಿದೆ. ಯಾಕಂದ್ರೆ ಅವರೇ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ಸಿನಿಮಾ. ಏನ್ ಮಾಡ್ತಾ ಇದ್ದಾರೆ ರಾಜ್ ಬಿ ಶೆಟ್ಟಿ ಅವರು? ಅಂದ್ರೆ ಅವರಿಗೆ ಬರೀ ಹಣ ಮಾತ್ರ. ಈಗ ನೋಡಿ ತುಂಬಾ ಕ್ಲಿಯರ್ ಆಗಿ ಬಂತಲ್ಲ, ಈಗ ನಿಮ್ಗೆ ಬಂತು, ಈಗ ನಿಮ್ ಮುಂದೆನೆ ಬಂತು ವಿಚಾರ. ರಾಜ್ ಬಿ ಶೆಟ್ಟಿ ಅವ್ರನ್ನ ನೀವೇ ಹೋಗ್ಲಿದಿರಲ್ವಾ? ಈಗ ಅವ್ರ ಸಿನಿಮಾಗೆ ಇಡೀ ವರ್ಲ್ಡ್ ವೈಡ್ ಅಲ್ವಾ ಎಲ್ಲ ಕೆಲಸಗಳನ್ನು ಹಂಗಲ್ಲ ನಾನು ಹೇಳ್ತಿರೋದು. ಅವ್ರು ಅಷ್ಟೊಂದ್ಮೇಲೆ ನಿಮ್ಗೆ ಜವಾಬ್ದಾರಿ ಇದೆ, ಸೋಷಿಯಲ್ ರೆಸ್ಪಾನ್ಸಿಬಲ್ ಇದೆ ನಿಮ್ಗೆ. ಇಡೀ ರಾಜ್ಯ ನಿಮ್ಮನ್ನ ನೋಡ್ತಾ ಇರುತ್ತೆ, ನೀವ್ ಏನ್ ಮಾಡ್ತೀರಾ ಅಂತ. ನೀವು ಡಿಸ್ಟ್ರಿಬ್ಯೂಷನ್ ತಗೋಬೇಕಾರೆ ಒಂದು 2 hours ನಿಮ್ಗೆ ಸಿನಿಮಾ ಏನಿದೆ ಅಂತ ಬೇರೆ ಸ್ಕ್ರಿಪ್ಟ್ ಓದ್ತೀರಾ. ಸರಿ, ಈಗ ಡಿಸ್ಟ್ರಿಬ್ಯೂಟ್ ಮಾಡಿದ್ಮೇಲೆ ಅವ್ರ ಕಂಟ್ರೋಲ್ ಅಲ್ಲಿ ಇರಲ್ವಾ? ಅದು ವಾಪಸ್ ತಗೊಳಕ್ಕಾಗಲ್ವಾ? ತಗೋಬಹುದು, ಯಾಕೆ ತಗೊಳಕ್ಕಾಗಲ್ಲ? ಇದು ಏನು ಗೊತ್ತಾ, ಟೇಕ್ ಅಂಡ್ ಗಿವ್ ಪಾಲಿಸಿ. ಬೇಡ ಅಂದ್ರೆ ವಾಪಸ್ ದುಲ್ಕರ್ ಸಲ್ಮಾನ್ ರಿಲೀಸ್ ಮಾಡಿದ್ರು. ದುಲ್ಕರ್ ಸಲ್ಮಾನ್ ಸಿನಿಮಾಗೆ ಇವ್ರು ಇದ್ ಮಾಡ್ಕೊಡ್ತಾರೆ ನೋಡಿ. ಇದು ಇಲ್ಲಿ ಮೇಜರ್ ಪಾಯಿಂಟ್. ಮುಂದೆ ಬರುವಂತಹ ರಾಜ್ ಬಿ ಶೆಟ್ಟಿ ಸಿನಿಮಾಗಳಾಗಬಹುದು, ಎಲ್ಲಾನು ಅಲ್ಲ ತೊಂದರೆ ಆಗುತ್ತೆ. ಹಾಗಾಗಿ ಪ್ರತಿ ವಿಷಯದಲ್ಲೂ, ಕಮಲಾಸನ್ ವಿಷಯದಲ್ಲೂ ಅಷ್ಟೇ, ಬೇರೆ ನಟರುಗಳ ಹೆಸರು ಹೇಳೋದ್ ಬೇಡ. ಏನಕ್ಕೆ ಬಾಯಿ ಮುಚ್ಕೊಂಡ್ರು ಅಂದ್ರೆ ನೆಕ್ಸ್ಟ್ ನಾವ್ ಅಲ್ಲೋದಕ್ಕೆ ತೊಂದರೆ ಆಗುತ್ತೆ. ಸೊ ಅದೇ ಕಾರಣಕ್ಕೆ ಇವಾಗ ಮಲಯಾಳಿಗಳನ್ನ ಎಷ್ಟು ಜನ ನಮ್ಮ ನಿರ್ದೇಶಕರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ವಿಮರ್ಶೆಗಳು ನಡೀತಾ ಇರುತ್ತೆ. ನಮ್ಮವರೇ ಯಾಕೆ ಸರ್ ಇಷ್ಟೊಂದು ತಗ್ಗಿ ಬಗ್ಗೆ ನಡೀತಾರೆ? ಅವಾಗ್ಲಿಂದ ಇದೇ ಸಮಸ್ಯೆ ಆಗ್ತಾ ಇರೋದು. ಅದೊಂದು ಈಗ ತಾಯಿಗೆ ಮಾತಾಡ್ತಾ ಇದ್ದಾರೆ ಅಂದಾಗ ಅದೊಂದು ಪ್ರಶ್ನೆ ಮಾಡ್ಬೇಕು ಅಂತ ದುಡ್ಡು ಅಷ್ಟೇ ಅವ್ರಿಗೆ ಅನ್ಸತ್ತೆ. ಅವ್ರಿಗೆ ಏನ್ ಅನ್ಸುತ್ತೆ, ನಮ್ಗೆ ದುಡ್ಡು ಬರ್ತಾ ಇದೆಯಾ ಎಲ್ಲ. ನೀವು ಏನು ಆರ್ಗನೈಸೇಷನ್ಸ್ ಇದೆ ಅವ್ರ ಮೇಲೆ ಈ ಶುಡ್ ಪ್ರಿವೇಲ್. ಹೋರಾಟಗಾರರ ಮೇಲೆ ಮಾಡಿದ್ರೆ ಏನು ಪ್ರಯೋಜನ? ಅವ್ರದ್ದೇ ಕೆಲಸ ಇದೆ. ಆದರೆ ಮುಖ್ಯವಾಗಿ ಏನು ನಾವು ಸಿನಿಮಾ ಕಂಟ್ರೋಲ್ ಮಾಡಬೇಕಾದ್ರೆ ಇದಕ್ಕೊಂದು ಆರ್ಗನೈಸೇಷನ್ ಇದೆ. ಆರ್ಗನೈಸೇಷನ್ ಶುಡ್ ವರ್ಕ್. ಇದೇ ಕೆಲಸ ಮಾಡಿದರೆ ಆರ್ಗನೈಸೇಷನ್ ಮುಚ್ಚಬೇಕಾಗತ್ತೆ, ಬೀಗ ಹಾಕಬೇಕಾಗುತ್ತೆ. ನಾಳೆ ಕೆಲಸನೇ ಇರಲ್ಲ ಅವ್ರಿಗೆ. ಯಾಕೆಂದ್ರೆ ನಮ್ಮ ಇಂಡಸ್ಟ್ರಿನೇ ಸತ್ತೋಗುತ್ತೆ. ನಮ್ಮ ನಟರು ಇದ್ರೂ ಇಲ್ದಾಗ ಆಗ್ತಾರೆ. ಸೆನ್ಸರ್ ಬೋರ್ಡ್ ಅಲ್ಲಿ ಇದನ್ನ ಅಪೋಸ್ ಮಾಡ್ಬೇಕಾಯ್ತು. ಸೆನ್ಸರ್ ಬೋರ್ಡ್ ಯಾಕೆ ಕೊಡ್ತದೆ ಅನ್ನೋದು ಮೇಜರ್ ವಿಷಯ, ಮೇಜರ್ ಪ್ರಶ್ನೆ. ನೋಡಿ ಪದ ಅದೇ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಪದ ಬಳಕೆ ಬೇರೆಯವ್ರಿಗೆಲ್ಲ ಪ್ರಭಾವ ಹಣ, ಪ್ರಭಾವ ಹಣ. ನೇರವಾಗಿ ಹೇಳ್ತಿದ್ದೀನಿ, ಲೈವ್ ಅಲ್ಲಿ ಹೇಳ್ತಾ ಇದೀನಿ, ಪ್ರಭಾವ ಹಣ. ನೀವು ಸಿನಿಮಾ ಸೆನ್ಸರ್ ಬೋರ್ಡ್ ಅನ್ನೋದು ಯಾಕೆ ಬೇಕು ಸರ್? ಸೆನ್ಸರ್ ಬೋರ್ಡ್ ಯಾಕೆ ಬೇಕು ಸರ್? ನೀವು ಹಣದ ಪ್ರಭಾವಕ್ಕೆ ಮಡಿತೀರಿ, ದೊಡ್ಡ ಪ್ರಭಾವಕ್ಕೆ ಮಡಿತೀರಿ ಅಂದ್ರೆ ಸೆನ್ಸರ್ ಅವ್ರನ್ನು ಕೂಡ ಪಾರ್ಟಿ ಮಾಡಬೇಕು. ಯಾಕೆಂದ್ರೆ ಈ ಹ್ಯಾಸ್ ಓವರ್ಲುಕ್ ದಿ ಇಂಪಾರ್ಟೆಂಟ್ ವೈಲೇಷನ್ಸ್. ಆ ವೈಲೇಷನ್ಸ್ ಆಗಿದ್ರಿಂದ ಬಿಕಾಸ್ ಆಫ್ ದಿಸ್ ಲ್ಯಾಪ್ಸಸ್ ಮೂವಿ ರಿಲೀಸ್ ಆಯ್ತು. ಇಲ್ಲಾಂದ್ರೆ ಅವನೇ ಅಲ್ಲಿ ಕಟ್ ಮಾಡಿದ್ರೆ ಎಂಡ್ ಆಫ್ ದಿ ಸ್ಟೋರಿ. ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆ ತುಂಬಾ ನನಗೆ ವಿರೋಧ ಇದೆ, ತುಂಬಾ ಬೇಜಾರಾಗಿದೆ, ನನಗೆ ಅರ್ಥ ಆಗ್ತಿದೆ, ತುಂಬಾ ಅರ್ಥ ಆಗ್ತಿದೆ. ಬೇರೆ ರಾಜ್ಯಕ್ಕೆ ಹೋಗಿ ಥಿಯೇಟರ್ ಹೊರಗಡೆ ಹಂಗೆ ಚಕ್ಲು ಬಕ್ಲ ಕಂಡು ಕೂತಾಗ ಅವರ ಸರಳತೆಯನ್ನ ಹೊಗಳಿದ್ವಿ, ಸಜ್ಜನಿಕೆಯನ್ನ ಹೊಗಳಿದ್ವಿ, ಸಿನಿಮಾ ಅದ್ಭುತವಾಗಿದೆ, ಅದಕ್ಕೆ ಬೊಕ್ಕಸ ತುಂಬ್ತಾ ಇದೆ ಅಂತ ಹೊಗಳಿದ್ವಿ. ನಾವೇ ತುಂಬಾ ಖುಷಿಯಾಗಿದ್ದೀವಿ. ನೀವೇನ್ ಮಾಡ್ತಾ ಇದೀರಿ? ನೀವೇ ಡಿಸ್ಟ್ರಿಬ್ಯೂಟರ್ ಈ ಸಿನಿಮಾಗೆ. ದುಲ್ಕರ್ ಸಲ್ಮಾನ್ ರಿಲೀಸ್ ಮಾಡೋದಲ್ಲಿ ಏನೋ ಒಳಗಡೆ ಅವ್ರದ್ದು ಅಜೆಂಡಾ ಇರ್ತದೆ. ಅಲ್ಲ ಹೇಳ್ಬಿಟ್ರಲ್ಲ, ದುಲ್ಕರ್ ಸಲ್ಮಾನ್ ರಿಲೀಸ್ ಮಾಡೋದ್ರಲ್ಲಿ ಮಲಯಾಳಿ ಹಂಗಂತೇಳಿ ನಮ್ಮ ತಾಯಿನ ನನ್ನ ತಂಗಿನ ಬಿಟ್ಕೊಡಕಾಯ್ತದ? ದಟ್ ಕನ್ಸೆಷನ್ ಶುಡ್ ನಾಟ್ ಬಿ ದೇರ್. ಕನ್ಸಿಡರೇಷನ್ ಇರಬೇಕು. ಆದ್ರೆ ದಿಸ್ ನಾಟ್ ಟು ದಿಸ್ ಡಿಪಾರ್ಟ್ಮೆಂಟ್ ಪ್ರಶ್ನೆ ಬರುತ್ತೆ ಸರ್. ಸುಮೋಟ ಕೇಸ್ ಏನ್ ಚಂದಕ್ ತಗೊಂಡ್ರ? ಉಪ್ಪು ಖಾರ ಹಾಕೊಂಡ್ ನೆಕ್ಕಳಕ ಹಾಗಾದ್ರೆ ಅದೇ ಸೀಸ್ ಮಾಡ್ಬೇಕು ಅಂತ ನೀವ್ ಹೇಳಿದ್ರಿ, ಯಾಕೆ ಮಾಡ್ಲಿಲ್ಲ? ಒಂದ್ಸರಿ ಗಮನಕ್ಕೆ ಇಲ್ಲ ಸರ್, ಇಲ್ಲ ಅಪೋಸ್ ಮಾಡ್ತಾರೆ. ನಿಮ್ ಇಲ್ಲ ಪವರ್ ಇದೆ ಸರ್. ಇಲ್ಲ ಸರ್, ಇದು ಕರೆಕ್ಟ್ ಸರ್. ಸೆಲೆಬ್ರಿಟಿಗಳು ಹೆದರ್ಕೊಳ್ತಾರೆ, ನಾವ್ ಇಲ್ಲೇನಾದ್ರು ಎಡ್ವರ್ಟ್ ಮಾಡಿದ್ರೆ ನಾಳೆ ಅವ್ರ ರಾಜಕಾರಣಿಗಳು ಯಾಕೆ ಹೆದರ್ಬೇಕು? ಅಂದ್ರೆ ನೀನು ತಗೊಳ್ಬೇಕಲ್ಲ, ತಗೊಳ್ತೀನಿ. ಯಾಕೆ ಮಾಡಿಲ್ಲ? ಮಾಡಿದ್ರೆ ಇವರೆಲ್ಲ ಬಾಯಿ ಮುಚ್ಚಿಕೊಳ್ತಾ ಇದ್ರು ಅಟ್ ಒನ್ ಸ್ಟ್ರೋಕ್. ಸುಮೋಟೋ ಕೇಸಿಗೆ ಬೆಲೆನೇ ಇಲ್ವಾ? ಹಂಗಾರೆ ಸುಮ್ಮನೆ ಸುಮೋಟೋ ಕೇಸ್ ಹಾಕೊಳ್ತಾರೆ, ಸುಮೋಟೋ ಕೇಸ್ ಬೆಲೆ ಇಲ್ಲ. ಆಮೇಲೆ ಹಂಗ ನೋಡಿದ್ರೆ ಮಹಿಳಾ ಎಂಟ್ರಿ ಕೊಡ್ಬೇಕು ಸರ್ ಇಲ್ಲಿಗೆ. ಅವರು ನಾಗಲಕ್ಷ್ಮಿ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ಸರ್, ಹೇಳ್ದಂಗೆ ತುಂಬಾ ಆಕ್ಟಿವ್ ಆಗಿದ್ದಾರೆ. ಅವ್ರಿಗೆ ಮಾತಾಡಿದ್ದಾರೆ. ಮಾಡ್ಕೊಳ್ಳಿ, ನಾನು ಫಾರಿನ್ ಟ್ರಿಪ್ ಮಾಡ್ಕೊಂಡು ಬರ್ತೀನಿ ಇವತ್ತು. ಆ ಸೋಷಿಯಲ್ ಮೀಡಿಯಾದಲ್ಲಿ ಆ ಮೇಡಮ್ ಫೇಮಸ್ ಆಗ್ತಾ ಇರೋದೇ ಇಂಥ ವಿಚಾರದಲ್ಲಿ. ಬನ್ನಿ ಇನ್ನು ಫೇಮಸ್ ಮಾಡ್ತೀವಿ. ಈಗ ಸಬ್ಸ್ಕ್ರೈಬ್, ಈಗ ಫಾಲೋವರ್ಸ್ ನ ಇನ್ನು ಡಬಲ್ ಮಾಡೋಣ, ಬನ್ನಿ ಇಂಥ ವಿಚಾರಕ್ಕೆ. ಅವ್ರಿಗೆ ಈ ವಿಷಯದಲ್ಲಿ ಬರ್ತಾರೆ ಮಾಡ್ತೇವೆ ಇವತ್ತು. ಆಮೇಲೆ ರಾಜ್ ಬಿ ಶೆಟ್ಟಿಗೆ ಮುತ್ತಿಗೆ ಹಾಕ್ತೇವೆ ಇವತ್ತು. ಅದೆಲ್ಲ ಕೆಲಸ ಇವತ್ತೇ ಪ್ರಾರಂಭ. ಉಳಿದಂತವ್ರು ನಮ್ಮ ರಾಜ್ಯದಲ್ಲಿ ದೊಡ್ಡ ದೊಡ್ಡ ನಟರು ಯಾರು ಇಲ್ವಾ ಮೇಡಮ್? ಎಲ್ರು ಈಗ ಏನ್ ಗೊತ್ತಾ, ಇದು ಚಲನಚಿತ್ರ ಏನಿದೆ ಅದನ್ನ ನಿಲ್ಸುವಂತ ಕೆಲಸ ನಮ್ಮ ಕನ್ನಡ ಪರ ಸಂಘಟನೆಗಳಿಂದ ಇವತ್ತು ಪ್ರಾರಂಭ ಮಾಡಿ. ಅಂದ್ರೆ ಮಾಧ್ಯಮಕ್ಕೆ ನಾನು ಧನ್ಯವಾದ ತಿಳಿಸ್ತೇನೆ, ಗ್ಯಾರಂಟಿ. ನಾವು ಬೇರೆ ಭಾಷೆಯ ಚಲನಚಿತ್ರ ನೋಡಕ್ ಹೋಗಲ್ಲ. ಅಂದ್ರೆ ನಮ್ ಬೇಡ ಅಂತಾನೆ ನಮ್ಮ ಇರೋಂಥ ಉದ್ದೇಶ ಏನೋ
ಬೇರೆ ಚಲನಚಿತ್ರಗಳಿಗೆ ಇಲ್ಲಿ ಪ್ರಾಮುಖ್ಯತೆ ಕೊಡಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಅದರಿಂದ ನಾವು ಬೇರೆ ಚಲನಚಿತ್ರಗಳನ್ನ ನೋಡಿಲ್ಲ. ಆದರೆ ಈ ಮಾಧ್ಯಮದವರು ತಾವು ಧ್ವನಿ ಎತ್ತಿರೋದಕ್ಕೆ ನಾವು ನಿಜವಾಗ್ಲೂ ಕೃತಜ್ಞತೆ. ಆಮೇಲೆ ನಾವು ಕೂಡ ಇಲ್ಲಿಂದನೂ ಆಗ್ರಹ ಮಾಡ್ತೇವೆ, ನೇರವಾಗಿ ರೋಡ್ಗಿಳಿದು ಹೋರಾಟ ಮಾಡ್ತೇವೆ. ರೋಡ್ಗಿಳಿದು ಹೋರಾಟ ಏನ್ ಪ್ರಯೋಜನ ಸರ್? ನೀವ್ ಹಂಗೆಲ್ಲ ರಾಜ್ಬಿ ಶೆಟ್ಟಿ ಮನೆ ಮುಂದೆ ಮುದ್ದೆ ಪ್ರಯೋಜನಕ್ಕೆ ಬರ್ಬೋದು. ಡಿಪಾರ್ಟ್ಮೆಂಟ್ ನ ಪ್ರಶ್ನೆ ಮಾಡಿ, ಸೆಲೆಬ್ರಿಟಿಗಳ ಮನೆ ಮುಂದೆ ಹೋಗಿ ಕೇಳಿ ಹಾಕಿಲ್ಲ ಅಂತ. ರೋಡಿಗೆ ಹೋಗ್ತೀನಿ ಹೋರಾಟ ಯಾರು ಸರ್ ಕೇಳ್ತಾರೆ? ಅರಣ್ಯ ರೋದನ ಕಾಡಲ್ಲಿ ಕುತ್ಕೊಂಡು ನೀವು ಕೂಗುದ್ರೆ ಯಾರಿಗೂ ಕೇಳಿಸಲ್ಲ ಸರ್. ಇವರು ಚಲನಚಿತ್ರ ನಟರು ನಮ್ಮ ರಾಜ್ಯದ ಇದಾರಲ್ಲ, ಬೇರೆ ನಟರು ಅಂತ ಈಗ ಏನ್ ಕೇಳಿಸ್ಕೊಂತ ಇದಾರೆ. ಒಗ್ಗಟ್ಟಾಗಿ ಅವರೆಲ್ಲ ಕೈಗೆ ಸಿಗೋರಲ್ಲ ಮೇಡಮ್. ನಾವು ಹೋರಾಟಗಾರರು ನಿಮ್ ಕೈಗೆ ಸಿಕ್ಕಿದ್ದೀವಿ. ಅವರೆಲ್ಲ ಬೇರೆ ಹಂತದಲ್ಲಿ ಇರೋಂತ. ಅವ್ರ ಮನೆ ಹತ್ರ ಹೋದ್ರೆ ಯಾರಿಗೂ ನೀವು ಕೂಡ ಅವ್ರನ್ನ ಟಚ್ ಮಾಡಕ್ ಆಗಲ್ವಾ? ಟಚ್ ಹೋರಾಟ ಕೂಡ ಸಣ್ಣ ಪುಟ್ಟವರ ಅನ್ಕೊಂಡಿದ್ದೀರಿ ಹೋರಾಟಗಾರರು ಅಂದ್ರೆ ಒಪ್ತೇನೆ. ಯಾಕೆಂದ್ರೆ ವಿಷ್ಣುವರ್ಧನ್ ಸ್ಮಾರಕನ ಒಬ್ಬ ಆರ್ಡಿನರಿ ಕುನ್ನಿನ ನಾಯಿ ಮರಿ ಊತಾಕ್ದಂಗೆ ಊತಾಕಿದ್ರೆ ಅದನ್ನ ತೆಗಿತಾರಲ್ಲ, ಆ ರೀತಿ ಆಗಲೇ ಇವರು ಬೀದಿಗೆ ಬರ್ಬೇಕಾಗಿತ್ತು.